ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಯುದ್ಧದ ಮಧ್ಯೆ ಇವತ್ತಿನ ದಿವಸ ಸಾಕಷ್ಟು ಜನ ಕನ್ನಡಿಗರು ಕೂಡ ಅಲ್ಲಿ ಸಿಲುಕು ಹಾಕಿಕೊಂಡಿರುವಂಥದ್ದು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಯ ಗಿರೀಶ್ ಕೆರೂರ್ ಅನ್ನುವಂಥವರು ಕೂಡ ಇವತ್ತಿನ ದಿವಸ ಅಬುಧಾಬಿಯಲ್ಲಿ ಸಿಲುಕೊಂಡಿರುವಂಥದ್ದು. ಹೀಗಾಗಿ ಸಹಜವಾಗಿ ಏನಂತಂದರೆ ಅವರ ಕುಟುಂಬವು ಕೂಡ ಆತಂಕಕ್ಕೆ ಒಳಗಾಗಿರುವಂಥದ್ದು. ಏನು ಗಿರೀಶ್ ಅವರು ಬೆಂಗಳೂರಿನ ಐಡಿಮಿಯ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ಕಂಪ್ನಿಯ ಒಂದು ಕೆಲಸ ನಿಮಿತ್ತವಾಗಿ ಅವರು ಪ್ಯಾರಿಸ್ಗೆ ಹೋಗಬೇಕಾಗಿತ್ತು. ಹೋಗುವಂಥ ಸಂದರ್ಭದಲ್ಲಿ ಏನಂತಂದರೆ ಮಧ್ಯದಲ್ಲಿ ಅವರೀಗ ಅಬುಧಾಬಿಯಲ್ಲಿ ಸಿಲುಕೊಂಡಿರುವಂಥದ್ದು. ಈ ಬಗ್ಗೆ ಸ್ವತಃ ಮಾತನಾಡಲಿಕ್ಕೆ ಅವರ ಸಹೋದರರಾಗಿರ್ತಕ್ಕಂಥ ಶ್ರೀಶೈಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಇವತ್ತಿನ ದಿವಸ ಅವರು ಹೋಗಬೇಕಾದ್ರೆ ಸರಿ, ಮುಖ್ಯವಾಗಿ ಇಲ್ಲಿ ಬೆಂಗಳೂರಿನ ಎಷ್ಟೊತ್ತಿಗೆ ಬಿಟ್ಟಿದ್ರು ಮತ್ತು ಮಧ್ಯದಲ್ಲಿ ಎಲ್ಲಿ ಸಿಲ್ಕೊಂಡ್ರು, ಏನೋ ಆಗಿತ್ತು ಅನ್ನೋಂಥದ್ದು? ನೋಡಿ ಸರ್, ಅವರು ಬೆಳಗ್ಗೆ ಮೋಸ್ಟ್ಲಿ 4:30 ಬೆಂಗಳೂರಿಗೆ ಬಿಟ್ಟಿದ್ದಾರೆ ಸರ್. ಒಂದು 7 ಗಂಟೆವರೆಗೂ ಅಲ್ಲಿ ರೀಚ್ ಆಗಿದ್ದಾರೆ ಅಬುಧಾಬಿ. ಆಮೇಲೆ ಅಲ್ಲಿವರೆಗೆ ಅಲ್ಲಿ ಏನಿಲ್ಲ ಸರ್. ಇವರು ಅಲ್ಲಿ ಅಬುಧಾಬಿ ಇಳಿದ ಮೇಲೆ ಒಂದು 1 ಅವರ್ ಆರ್ 2 ಅವರ್ ಅವ್ರಿಗೆ ಸ್ಟಾರ್ಟ್ ಆಗಿದೆ. ಆಲ್ ಫ್ಲೈಟ್ಸ್ ಸಸ್ಪೆಂಡೆಡ್ ಅಂತ ಅವ್ರಿಗೆ ಏರ್ಪೋರ್ಟ್ನಾಗ ಅಥಾರಿಟೀಸ್ ಎಲ್ಲ ಹೇಳಿದ್ದಾರೆ. ಅವಾಗ ಅವ್ರಿಗೆ ಗೊತ್ತಾಗಿತ್ತು ಸರ್, ಅಲ್ಲಿವರೆಗೂ ಏನೂ ಇಲ್ಲ ಇದರದ್ದು ವಿಷಯ. ಅಲ್ಲಿಂದ ಮುಂದೆ ಅವ್ರಿಗೆ ಫ್ಲೈಟ್ ಇತ್ತು ಪ್ಯಾರಿಸ್ಗೆ. ಅವರು ತಮ್ಮ ಕೆಲಸದ ನಿಮಿತ್ತ ಹೊಂಟಿದ್ರು ಸರ್. ಅದು ಹಿಂಗಾಗಿ ನಾವು ಕಾಲ್ ಮಾಡಿದ್ವಿ, ಮೆಸೇಜ್ ನೋಡಿ. ಇಲ್ಲ, ಈ ಸದ್ಯಕ್ಕಂತೂ ಏನು ತೊಂದರೆ ಇಲ್ಲ, ಆದರೆ ಫ್ಲೈಟ್ಸ್ ಎಲ್ಲ ಸಸ್ಪೆಂಡ್ ಆಗ್ಯಾವ, ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ, ಏನೋ ಇದ್ರೂ ಅಪ್ಡೇಟ್ ಮಾಡ್ತೀನಿ ಅಂತಂದರು. ಮತ್ತು ಮ್ಯಾಗಿನ ಮ್ಯಾಗ ಟಚ್ನಾಗ ಅದ ಸರ್, ವಾಟ್ಸಪ್ಪು ಮತ್ತು ವಾಯ್ಸ್ ಕಾಲ್ ಮಾಡ್ಬೋದು, ಮಾತಾಡ್ತಾ ಇದ್ದೀನಿ. ಇಲ್ಲಿವರೆಗೆ ಏನು ತೊಂದರೆ ಇಲ್ಲ ಸರ್. ಸರ್, ಈಗ ನಿಮಗೆ ಯಾವಾಗ ಮಾತಾಡಿದ್ದಾರೆ ಮತ್ತು ಯಾವಾಗ ನೀನು ಕಂಟಿನ್ಯೂ ಇದ್ದಾರೆ ಸ್ಟಕ್ ಆಗಿದ್ದೀನಿ ಅಂತ? ಇಲ್ಲ ಸರ್, ನಿನ್ನೆ ರಾತ್ರಿ ಮಾತಾಡಿದ್ದೆ. ಊಟ ಮಾಡ್ಬೇಕಾದ್ರೆ ಮಾತಾಡಿದ್ರು. ಊಟ ಮಾಡ್ಕೊತಾನೆ ಹೋಟೆಲ್ದನ್ನ ಮಾತಾಡಿದ್ರು. ಹೋಟೆಲ್ ವ್ಯವಸ್ಥೆ ಮಾಡಿದ್ದಾರೆ ಸರ್ ಅವ್ರಿಗೊಂದು. ಸೇಫ್ ಆಗಿದ್ದೀವಿ. ಇನ್ನೊಬ್ಬರ ಜೊತೆ ಅದಾರ ಅವ್ರ ಜೊತೆ. ಈಗ ಬೆಳಗ್ಗೆ ಮತ್ತೆ ಬೆಳಗ್ಗೆ ವಾಟ್ಸಪ್ ಅಷ್ಟೇ ಮಾಡಿದ್ದೀನಿ ಸರ್. ರಾತ್ರಿ ಕಾಲ್ ಮಾಡಿದ್ದೀನಿ ಸರ್. ಏನು ತೊಂದರೆ ಇಲ್ಲ, ಏನು ಆತಂಕ ಪಡೋದೇನಿಲ್ಲ, ಆದರೂ ಹೇಳಕ್ಕೆ ಬರೋಂಗಿಲ್ಲ ಸರ್. ಸರ್, ಇವತ್ತಿನ ದಿವಸ ಸಾಕಷ್ಟು ಜನ ಕನ್ನಡಿಗರು ಅಲ್ಲೇ ಸಿಲುಕು ಹಾಕ್ಕೊಂಡಿರುವಂಥದ್ದು. ಅದರಲ್ಲಿ ನಿಮ್ಮ ಸಹೋದರರು ಕೂಡ ಇಲ್ಲೊಂದು ಕಡೆ ಮನೆಯಲ್ಲೂ ಕೂಡ ಒಂದು ಆತಂಕ ಎದುರಾಗಿರುವಂಥದ್ದು ಸಹಜ ಸರ್. ಇದು ಏನು ಅನ್ಎಕ್ಸ್ಪೆಕ್ಟೆಡ್ ಅಂತ ನಮ್ಗೆ ಅನಿಸುತ್ತೆ. ಬಟ್ ಅಲ್ಲಿದು ಏನು ಗೊತ್ತಾಗೋದಿಲ್ಲ. ಇಲ್ಲಾಂದರೆ ಅವರು ಕಂಪ್ನಿಯವರು ಪ್ಲ್ಯಾನ್ ಮಾಡ್ತಿದ್ರೋ ಇಲ್ಲೋ, ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇತ್ತೋ ಇಲ್ಲೋ ಏನೂ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ. ಇಲ್ಲಾಂದ್ರೆ ಅವ್ರು ಪ್ಲ್ಯಾನ್ ಮಾಡ್ತಿರ್ಲಿಲ್ಲ. ಈಗ ಅದು ಏನಂತಾರೆ ಸರ್, ಅನ್ಎಕ್ಸ್ಪೆಕ್ಟೆಡ್ ಇದು. ಸರ್, ಈಗ ಎಷ್ಟು ದಿನಗಳ ಕಾಲ ಹೋಗುವಂಥ ಟ್ರಿಪ್ ಇತ್ತು ಅವ್ರದ್ದು? ಯಾವಾಗ ಬರುವಂಥದ್ದು ಇದ್ರು, ಏನಾಯಿತು? ಇದು 1 ವಾರದಿಂದ 10 ದಿವಸ ಏನೋ ಹೇಳಿದ್ದೆ ಸರ್. ಈ ಸರಿ ಹೋಗ್ತಾ ಇದ್ದೆ ಮುಂಚೆನೂ. ಈ ಸರಿ 1 ವಾರದ್ದೇನೋ ಅಷ್ಟ ಇದೆ, ಒಂದು ಸ್ವಲ್ಪ ಒಂದು ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ ಅಂತ ಹೇಳಿದ್ದೆ ಸರ್. ಪ್ಯಾರಿಸ್ಗೆ ಹೋಗಿ. ಸರ್, ಈಗ ಮುಖ್ಯವಾಗಿ ಈ ರೀತಿಯಾದಂಥ ಆತಂಕದ ಮಧ್ಯೆ ತಾವೊಂದು ಏನು ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ಸರ್ಕಾರಕ್ಕೆ? ಏನಿಲ್ಲ ಸರ್, ಸರ್ಕಾರ ತಮ್ಮ ಮಟ್ಟದಾಗ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಯಾರ್ಯಾರು ಅಲ್ಲಿ ಸಿಲ್ಕೊಂಡಾರ ನಮ್ಮ ಭಾರತೀಯರು, ಕರ್ನಾಟಕದವರು ಸ್ಪೆಷಲಾಗಿ, ಎಲ್ಲರನ್ನೂ ಸೇಫಾಗಿ ಆದಷ್ಟು ಬೇಗನೆ ಕರ್ಕೊಂಡು ಬರಲಿ ಅಂಥೇಳಿ ಮನವಿ. ಇದಿಷ್ಟು ಗಿರೀಶ್ ಅವರ ಸಹೋದರಾಗಿರ್ತಕ್ಕಂಥ ಶ್ರೀಶೈಲ್ ಅವರ ಮಾತಾಗಿರುವಂಥದ್ದು. ಈಗಾಗಲೇ ಏನಂತಂದರೆ ಸುವರ್ಣ ನ್ಯೂಸ್ಗೂ ಕೂಡ ಶ್ರೀಶೈಲ್ ಅವರು ಮಾತನಾಡೋದ್ರ ಜೊತೆಗೆ ಏನಂತಂದರೆ ಅವರ ಸಹೋದರರಾಗಿರ್ತಕ್ಕಂಥ ಅವರು ಕೂಡ ಏನಂತಂದರೆ ಇವತ್ತಿನ ದಿವಸ ಸಂಪರ್ಕಕ್ಕೆ ಬರೋದ್ರ ಜೊತೆಗೆ ಮಾತನ್ನು ಕೂಡ ಮಾತನಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿತ್ತು. ಆದಷ್ಟು ಬೇಗ ಅವರನ್ನು ಕರೆತರೋದ್ರ ಮೂಲಕ ಆ ಕುಟುಂಬವನ್ನು ನಿರಾಳತೆ ಮಾಡುವಷ್ಟ ಪ್ರಯತ್ನ ಆಗಲಿ ಅನ್ನೋದೇ ಸುವರ್ಣ ನ್ಯೂಸ್ನ ಆಶಯ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸ್ಮಣಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.